ನಿಮ್ಮದು ತುಲಾ ರಾಶಿನ? ಹಾಗಿದ್ದರೆ ಜುಲೈ ತಿಂಗಳಲ್ಲಿ ನಿಮ್ಮ ಆರ್ಥಿಕ ವಿಚಾರ ಆಗಿರ್ಬೋದು, ಉದ್ಯೋಗ ವಿಚಾರ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಪ್ರೇಮ ವಿವಾಹ, ದಾಂಪತ್ಯ ಜೀವನದಲ್ಲಿ ಆಗುವಂತಕ್ಕಂಥ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಪೂರ್ತಿ ನೋಡಿ, ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಆರ್ಥಿಕವಾಗಿ ಹೇಳಬೇಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿ ಸ್ವಲ್ಪ ಲಾಸನ್ನು ಕಾಣುವಂತಕ್ಕಂಥ ಸಂಭವ ಇದೆ. ಹಾಗೆ ನೀವು ಏನು ಹೂಡಿಕೆಯನ್ನು ಮಾಡಿ ಬಿಸ್ನೆಸ್ಸನ್ನು ಶುರು ಮಾಡ್ತೀರಿ ಅದು ಸಾಲವಾಗಿ ಕನ್ವರ್ಟ್ ಆಗುವಂತಕ್ಕಂಥ ಸಂಭವ ಇರುತ್ತೆ. ಜುಲೈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಆರ್ಥಿಕ ಮುಗ್ಗಟ್ಟು ಉಂಟಾಗುವಂತಕ್ಕಂಥ ಸಂಭವ ಇದೆ. ಉದ್ಯೋಗದಲ್ಲಿ ಹೇಳಬೇಕಂತ ಹೇಳಿದ್ರೆ, ನಿಮ್ಮ ಕೆಲಸ ಮಾಡುವಂತಕ್ಕಂಥ ಜಾಗದಲ್ಲಿ ನಿಮ್ಮ ಶತ್ರುಗಳೇನಾದರೂ ನಿಮ್ಮನ್ನು ನೋವು ಕೊಡಬೇಕು, ನಿಮಗೆ ತೊಂದರೆ ಕೊಡಬೇಕು, ಆ ಥರದ್ದೆಲ್ಲ ನೀವು ಮಾಡಬೇಕು ಅಂತ ಹೊಂಚಾಕಿದ್ರೆ ಅದ್ಯಾವುದೂ ನಿಮಗೆ ತಟ್ಟಲ್ಲ, ಅದ್ಯಾವುದೂ ನಿಮ್ಗೆ ತೊಂದರೆ ಕೊಡೋಕ್ಕಾಗಲ್ಲ. ಮತ್ತು ನಿಮಗೆ ಹೊಸ ರೆಸ್ಪಾನ್ಸಿಬಿಲಿಟೀಸ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಪ್ರಮೋಷನ್ ಸಹ ಸಿಗುತ್ತೆ. ಹಾಗೆಯೇ ವ್ಯಾಪಾರದಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಹೂಡಿಕೆ ಮಾಡುವಂತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರವನ್ನು ವಹಿಸೋದು ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಕುಟುಂಬ ಮತ್ತು ವೈವಾಹಿಕ ಜೀವನ ಅಂತ ಬಂದಾಗ, ಹಳೆಯ ವೈಷಮ್ಯ ಏನಾದರೂ ಕುಟುಂಬದಲ್ಲಿತ್ತು ಅಂದರೆ ಅದಕ್ಕೆ ಪೂರ್ಣ ವಿರಾಮ ಬೀರುವಂಥದ್ದಾಗಿರ್ಬೋದು. ಮತ್ತು ನಿಮ್ಮ ಬಾಳ ಸಂಗಾತಿಯೊಟ್ಟಿಗೆ ಒಂದು ಉತ್ತಮ ಸಮಯವನ್ನು ಕಳೆಯುವಂಥ ಒಂದು ತಿಂಗಳಾಗಿರುತ್ತೆ. ಯಾರು ಪ್ರೇಮಿಗಳಿದ್ದೀರಿ ಅವರು ಗಂಡ ಹೆಂಡತಿರಾಗಿ ಕನ್ವರ್ಟ್ ಆಗುವಂತಕ್ಕಂಥ ಒಂದು ಶುಭಗಳಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಬರುವಂಥದ್ದಿರುತ್ತೆ. ಅಂದರೆ ನಿಮಗೆ ಮದುವೆ ಯೋಗ ಪ್ರಾರಂಭ ಆಗುವಂತಕ್ಕಂಥ ಕಾಲಘಟ್ಟ ಆಗಿರುತ್ತೆ. ಹಾಗೆ ಆರೋಗ್ಯ ವಿಚಾರ ಅಂತ ಬಂದಾಗ, ಕೆಲಸದ ಒತ್ತಡದಿಂದ ಸ್ವಲ್ಪ ನಿಮಗೆ ಆತಂಕಗಳಾಗಿರ್ಬೋದು, ಅಲಸತನ ಜಾಸ್ತಿ ಆಗುತ್ತೆ. ಹೊರಗಿನ ಫುಡ್ಡು ಅಂದರೆ ಹೊರಗಿನ ತಿಂಡಿಗಳನ್ನು ತಿನ್ನುವಂಥದ್ದು, ಜಂಕ್ ಫುಡ್ಗಳನ್ನು ತಿನ್ನೋದು ಭಾಳ ಅವಾಯ್ಡ್ ಮಾಡಬೇಕು. ಜಠರ ಸಂಬಂಧಿತ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗಬಹುದು. ಮತ್ತು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ತುಂಬ ಗಮನವನ್ನು ಕೊಡಬೇಕಾಗ್ತಕ್ಕಂತಿರುತ್ತೆ. ಇದಕ್ಕೆ ಸರಳ ಪರಿಹಾರ ಅಂತ ಹೇಳಿದ್ರೆ, ಗಣೇಶನಿಗೆ ಗರಿಕೆಯನ್ನು ಅರ್ಪಣೆ ಮಾಡುವಂಥದ್ದಾಗಿರ್ಬೋದು, ಹಸಿರು ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡುವಂಥದ್ದಾಗಿರ್ಬೋದು, ಹೆಸರು ಕಾಳನ್ನು ದಾನ ಮಾಡುವಂಥದ್ದಾಗಿರ್ಬೋದು. ಕೊನೆಯದಾಗಿ ಮನೆಯ ಹೆಣ್ಣು ದೇವರ ದರ್ಶನವನ್ನು ಮಾಡೋದರಿಂದ ಈ ಒಂದು ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.